ಎಲೆಕ್ಷನ್ಗೆ ಪ್ರಶಾಂತ್ ನಾತು ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ತುಂಬ ಜನ ಶಾಸಕರಿಗೆ ಬೇಜಾರಿದೆ ರೀ. ನಾವು ಮಂತ್ರಿ ಸ್ಥಾನ ಕೇಳಿದ್ವಿ, ಕೊಡಲಿಲ್ಲ, ಇಂಥ ಕಾರಣಕ್ಕೆ ಸಿಕ್ಕಿಲ್ಲ ನಿಮಗೆ, ಬೇರೆ ಏನಾದ್ರು ಮಾಡೋಣ ಅಂತ ಅಟ್ಲೀಸ್ಟ್ ಒಂದು ಫೋನಲ್ಲೂ ಯಾರೂ ಮಾತಾಡಿಲ್ಲ ನಮಗೆ ಅಂತ. ಅದೇ ನೋಡಿ, ಈ ಬೇಸರ ಸಹಜ. ಯಾವುದೇ ಒಂದು ಸಂಪುಟ ರಚನೆ, ವಿಸ್ತರಣೆ, ಪುನಾರಚನೆ, ಇದರಲ್ಲಿ ಬೇಸರಗಳಾಗ್ತಕ್ಕಂಥದ್ದು ಸಹಜ. ಬಟ್ ಇಲ್ಲಿ ನಾವು ಅಂದರೆ ಭಾಳ ಒಂದು ವಾರದಿಂದ ವಿಸ್ತೃತವಾಗಿ ಚರ್ಚೆ ಮಾಡ್ತಾನೇ ಇದ್ದೀವಿ. ಈ ಬೇಸರಕ್ಕೆ ಮೂಲ ಕಾರಣ ಯಾವತ್ತಿಗೂ ಕೂಡ ರಾಜಕಾರಣದಲ್ಲಿ ಏನಾಗುತ್ತೆ, ನೀವು ಯಾವ ಕಾರಣಕ್ಕೆ ನನ್ನನ್ನು ತಪ್ಪಿಸ್ತಿದ್ದೀರಿ, ಯಾವ ಕಾರಣಕ್ಕೆ ಅವ್ರಿಗೆ ಕೊಡ್ತಾ ಇದ್ದೀರಿ, ಇದು ಪೊಲಿಟಿಕಲಿ ಕನ್ವಿನ್ಸಿಂಗ್ ಆರ್ಗ್ಯುಮೆಂಟ್ ಆಗಬೇಕು. ಕರೆಕ್ಟ್. ಈ ಬಾರಿ ಹಿಂದೆ BJPಯಲ್ಲಿ ಇದು ಭಾಳ ಆಗ್ತಾ ಇತ್ತು. ಅಚ್ಚರಿಯ ಅಭ್ಯರ್ಥಿಯನ್ನು ತಂದು ಟಿಕೆಟ್ ತಪ್ಪಿಸ್ಬಿಟ್ರು ಅಂತ. ಎಷ್ಟು ಮುನಿಸಿಗೆ ಕಾರಣ ಆಯಿತು ಅದು. ಕೊನೆ ಕರ್ನಾಟಕದ BJPಯಲ್ಲಿ ಏನೆಲ್ಲ ಆಯಿತು. ಈಶ್ವರಪ್ಪನವ್ರು ಇರ್ಬೋದು, ಜಗದೀಶ್ ಶೆಟ್ಟರ್ ಇರ್ಬೋದು, ಲಕ್ಷ್ಮಣ್ ಸವದಿ ಇರ್ಬೋದು, ಅನೇಕರ ಟಿಕೆಟ್ಗಳು ತಪ್ಪಿದ್ವಲ್ಲ. ರಘುಪತಿಯಿಂದ ಹಿಡಿದು ಸುಕುಮಾರ್ ಶೆಟ್ಟರಿಂದ ಹಿಡಿದು ಹಾಲಾಡಿ ಶ್ರೀನಿವಾಸ್ ಶೆಟ್ಟಿ ಅವರಿಂದ ಹಿಡಿದು ಆ ಕಡೆ ಲಕ್ಷ್ಮಣ್ ಸವದಿವರೆಗೆ, ರಾಜ್ಕುಮಾರ್ ಪಾಟೀಲ್ ಸೇಡಮ್ ಟಿಕೆಟ್ ಸಿಗುತ್ತಾ ಇಲ್ವಾ. ಈ ಅಚ್ಚರಿಯ ಕಾರಣದಿಂದ ಕರ್ನಾಟಕದ BJPಯಲ್ಲಿ ಚುನಾವಣೆ ಹತ್ರ ಬರ್ತಾ ಇದ್ದಂತೆ ಅದೊಂದು ವಿಚಿತ್ರ ಮನೆಯಾಗಿ ಪರಿವರ್ತನೆ. ಹೌದು, ತಳಮಳ ಆಯಿತು. ಕಾಂಗ್ರೆಸ್ನಲ್ಲಿ ಈ ಬಾರಿಯ ಮಂತ್ರಿಮಂಡಲ ರಚನೆ ಏನಿದೆ, ಈಗ ನೋಡಿ, ಸಿದ್ದರಾಮಯ್ಯನವರ ಕೈಯಿಂದ ಆಡಳಿತ DK ಶಿವಕುಮಾರ್ಗೆ ಬರೋದಿತ್ತು, ಎಲ್ರಿಗೂ ಗೊತ್ತಿತ್ತು. ನಾವು ಮಾತನಾಡಿದಾಗ ಕಾಂಗ್ರೆಸ್ನವ್ರು ಹೇಳ್ತಿದ್ರು, ಯಾರು ಹೇಳಿದ್ದಾರೆ ನಿಮಗೆ, ಸ್ವತಃ ಸಿದ್ದರಾಮಯ್ಯನವ್ರು ಮುನಿಸ್ಕೊಳ್ತಾ ಇದ್ರು. ಬಟ್ ಸಿದ್ದರಾಮಯ್ಯನವ್ರಿಗೂ ಗೊತ್ತಿತ್ತು, ರೈಟಿಂಗ್ ಆನ್ ದ ವಾಲ್ ಇಸ್ ಐ ಆಮ್ 28 ಆ್ಯಂಡ್ DK ಶಿವಕುಮಾರ್ ಇಸ್ ಪ್ರಾಮಿಸ್ಡ್ ಬೈ ಕಾಂಗ್ರೆಸ್ ಹೈಕಮಾಂಡ್ ಅಂತ. ಹೀಗಾಗಿ ಅಲ್ಲಿಯ ಮನಸ್ತಾಪ ದೊಡ್ಡ ವಿಷಯ ಆಗಲಿಲ್ಲ. ಸಿದ್ದರಾಮಯ್ಯನವರ ಮಗನಿಗೆ ಅಲ್ಲಿ ಅಕಾಮಿಡೇಟ್ ಮಾಡಲಾಯಿತು. ಅಲ್ಲಿಗೆ ಆ ಮುಖ್ಯಮಂತ್ರಿಯ ಬದಲಾವಣೆಯ ಚರ್ಚೆಗೆ ಒಂದು ಫುಲ್ ಸ್ಟಾಪ್ ಇತ್ತು. ಪರಮೇಶ್ವರ್ಗೂ ಗೊತ್ತಿತ್ತು, ನನಗೇನು ಇವರು ಮುಖ್ಯಮಂತ್ರಿ ಮಾಡಲ್ಲ ಅಂತ. ಅವರನ್ನು ಕರೆದು DCM ಮಾಡಿದರು. ಎಸ್. ಬಟ್ ಮುಂದಿನ ಹಂತದ ಸಂಪುಟ ರಚನೆಯಲ್ಲಿ ನನಗನ್ಸುತ್ತೆ ನೋಡಿ, ಸಿದ್ದರಾಮಯ್ಯ, DK ಶಿವಕುಮಾರ್ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಇವರು 3 ಮಂದಿ ಕರ್ನಾಟಕದ ನಾಯಕರು. ಇವ್ರ ಮಧ್ಯೆ ಏನೇ ತಿಕ್ಕಾಟ ನಡೆದರೂ ಕೂಡ 19-20 ಆಗಲ್ಲ. ಅದು ಈ ಜಾತಿಯವನು ನನ್ನ ಬೆಂಬಲಿಗ, ಹಾಗಾಗಿ ಇನ್ನೊಂದು ಜಾತಿಯಲ್ಲಿ ನಿಮ್ಮ ಬೆಂಬಲಿಗನ ಆಯ್ಕೆ ಮಾಡಿಕೊಳ್ಳಿ ಅಂತ ಅದು ಬ್ಯಾಲೆನ್ಸ್ ಆಗಿ ಹೋಗುತ್ತೆ. ಓಕೆ. ಇಲ್ಲಿ ನನಗನ್ಸುತ್ತೆ ಹೈಕಮಾಂಡ್ ಅನಗತ್ಯವಾಗಿ ಕೆಲ ಹೆಸರುಗಳನ್ನು ತುರುಕುವ ಪ್ರಯತ್ನವನ್ನು, ಅಥವಾ ಅದು ಹೆಂಗಾಗುತ್ತೆ ಅಜಿತ್, ಯಾವಾಗಲೂ ನೀವು ಒಂದು ಬ್ರೈನ್ ಸ್ಟಾರ್ಮಿಂಗ್ ಮಾಡ್ತಿರಲ್ವ, ಬ್ರೈನ್ ಸ್ಟಾರ್ಮಿಂಗ್ ನಿಮ್ಗೆ ಟೈಮ್ ಸಿಗದೆ ಹೋದರೆ ನೀವು ಕೊನೆಗೆ ಗಡಬಡಿಯಲ್ಲಿ ಯಾರ್ಯಾರ್ದೋ ಹೆಸರು, ಈ ಗಾಯತ್ರಿ ಶಾಂತೇಗೌಡರ ಹೆಸರು ಬರೆದಿದ್ದಂಗೆ ಇದರಲ್ಲೇ ಹಿಂಗೆ ನಿಮಗೆ ಶಾಮನೂರು ಮಲ್ಲಿಕಾರ್ಜುನರನ್ನು ತಪ್ಪಿಸುವಾಗ ಗೊತ್ತಾಗಲಿಲ್ವಾ, ಮಂಕಾಳ್ ವೈದ್ಯರನ್ನು ಮಾಡಿದರೆ ಶಾಮನೂರು ಮಲ್ಲಿಕಾರ್ಜುನ್ ಬೇಸರ ಆಗ್ತಾರೆ ಅಂತ. ಸೊ ನೀವು ಯಾರ ಹೆಸರು, ಈಗ ಕೋಲಾರ, ಚಿಕ್ಕಬಳ್ಳಾಪುರ, ಅಜಿತ್ ನೀವು ಯಾರನ್ನ ಮಾಡಿರಿ ಅಲ್ಲಿ, ದಟ್ ಈಸ್ ಯುವರ್ ಪ್ರಿರೋಗೇಟಿವ್, ನೀವು ನಿಮ್ಮ ಪರಮಾಧಿಕಾರ ಅದು. ಬಟ್ ಕೋಲಾರ, ಚಿಕ್ಕಬಳ್ಳಾಪುರದ ಜನ ನಿಮ್ಗೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೀಟ್ಗಳನ್ನು ಕೊಟ್ರಲ್ಲ. ಹೌದು. ಯಾಕೆ ಅಲ್ಲಿಂದ ಒಬ್ಬರನ್ನು ಮಂತ್ರಿ ಮಾಡಲಿಕ್ಕೆ ಆಗ್ತಾ ಇಲ್ಲ ನಿಮ್ಮ ಬಳಿ? ಈ ಪ್ರಶ್ನೆಯನ್ನು ನೋಡಿ, MLAಗಳ ಕೇಳೋದು, MLAಗಳ ಮುನಿಸು ಅಸಮಾಧಾನ ಇದೆ ಅಲ್ವಾ, ಅದಕ್ಕೆ ಜನರ ಬೆಂಬಲ, ಜನರ ತರ್ಕ ಯಾವಾಗ ಸಿಗುತ್ತೆ ಅಂದರೆ, ನೀವು ಆ 2 ಜಿಲ್ಲೆಗೆ ಯಾಕೆ ಮಂತ್ರಿ ಮಾಡಿಲ್ಲ, ನನಗೂ ಇವತ್ತಿನವರೆಗೆ ಅರ್ಥ ಆಗಿಲ್ಲ. ಎಸ್. ಯಾಕಂದರೆ ಕೋಲಾರ, ಚಿಕ್ಕಬಳ್ಳಾಪುರ, ಮಂಡ್ಯ, ರಾಮನಗರ ಜಿಲ್ಲೆ, ಮೈಸೂರು, ಚಾಮರಾಜನಗರ, ತುಮಕೂರು, ನಿಮ್ಗೆ ದೊಡ್ಡ ಸಂಖ್ಯೆಯಲ್ಲಿ ಕಾಂಗ್ರೆಸ್ಗೆ ಜನ ಬೆಂಬಲವನ್ನು ಕೊಟ್ಟರು. ಹೌದು. ಹಾಗಿರುವಾಗ ನೀವು ರಾಮನಗರ ಜಿಲ್ಲೆಗೆ ಮುಖ್ಯಮಂತ್ರಿ ಬಾಲಕೃಷ್ಣ, ಮಂಡ್ಯಗೆ 2, ಕೋಲಾರ, ಚಿಕ್ಕಬಳ್ಳಾಪುರಕ್ಕೆ 1 ಇಲ್ವಾ? ಈ ಪ್ರಶ್ನೆಯನ್ನು ಅಲ್ಲಿನ ಜನ ಕೇಳ್ತಾರೆ. ಹೀಗಾಗಿ ನಾರಾಯಣ ಸ್ವಾಮಿಯವರ ಮುನಿಸಿಗೆ ಆಂಪ್ಲಿಫಿಕೇಶನ್ ಯಾಕೆ ಸಿಗುತ್ತೆ ಅಂತಂದರೆ ಆ ಕಾರಣಕ್ಕೆ ಸಿಗುತ್ತೆ. ಈಗ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹೋಗ್ತಾರಲ್ಲ ಶಾಸಕರು, ಹಿಂಗೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತಾ? ಭಾಳ ಅಂದರೆ ಏನು ಹೇಳ್ಬೋದು, ನನಗೆ ಕೊಟ್ಟಿಲ್ಲ ಅಂತ ಹೇಳ್ಬೋದು. ಈಗ ನಾರಾಯಣ ಸ್ವಾಮಿಯವರ ಮುನಿಸನ್ನು ನಾನು ತುಂಬ ಅಂದರೆ ಮುನಿಸು ಓಕೆ, ಪೊಲಿಟಿಕಲ್ ಒಂದು ಮುನಿಸಿದೆ. ಬಟ್ ಇವತ್ತು ಅಲ್ಲಿನ ಜನತೆ ಕೇಳ್ತಿದ್ದಾರಲ್ಲ, ಯಾಕ್ರಿ ನಮ್ಮನ್ನು ಬಿಟ್ರಿ ಅಂತ. ಎಸ್. ಈ ಪ್ರಶ್ನೆಗೆ ಕಾಂಗ್ರೆಸ್ ಹೈಕಮಾಂಡ್ ಬಳಿ, DK ಶಿವಕುಮಾರ್ ಅವ್ರ ಬಳಿ ಉತ್ತರ ಇಲ್ಲ. ಇಲ್ಲಾಂದರೆ ಮುಖ್ಯಮಂತ್ರಿಗಳು ಹೋಗುವ ವೇದಿಕೆಯಲ್ಲಿ ಇಂಥ ಘಟನೆಗಳನ್ನು ಅಂದರೆ DK ಶಿವಕುಮಾರ್ ಅವರಂಥ ಒಬ್ಬ ಪ್ರಾಬಲ್ಯ ಉಳ್ಳ ನಾಯಕನ ವೇದಿಕೆಯಲ್ಲಿ ಈ ರೀತಿಯ ಘಟನೆಗಳು ನಡೆಯೋದಂದರೆ ಅರ್ಥ ಏನು? ಹೌದು. ಅಂದರೆ ಅವ್ರಿಗೆ ಈ ರೀತಿಯ ಘಟನೆಗಳನ್ನು ನಡೆದರೂ ಕೂಡ ನಾನು ದಕ್ಕಿಸ್ಕೊಳ್ಳಬಲ್ಲೆ ಅನ್ನುವ ಶಕ್ತಿ ಯಾವಾಗ ಬರುತ್ತೆ? ಯಾವಾಗ ನಿಮ್ಮಿಂದ ಅನ್ಯಾಯಗಳು ನಡೀತವೆ. ಅನ್ಯಾಯಗಳು ಇನ್ ದ ಸೆನ್ಸ್ ಏನು, ಪ್ರಾದೇಶಿಕ ಸಮತೋಲನವನ್ನು ಕಾಪಾಡಿಕೊಳ್ಳುವ ಪ್ರಯತ್ನದ ಭಾಗವಾಗಿ ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಒಂದು ಸ್ಥಾನವನ್ನು ಕೊಡುವ ಅವಶ್ಯಕತೆ ಇತ್ತು.
ಯಾಕಂದರೆ ಅಜಿತ್ ಅವ್ರು ತುಂಬ ಹಿಂದುಳಿದ ಜಿಲ್ಲೆ, ನಿಮ್ಗೆ ಹೌದು, ಹೌದು. ದೊಡ್ಡ ಮಟ್ಟದಲ್ಲಿ ಜನ ಬೆಂಬಲವನ್ನು ಕೊಟ್ಟಿದ್ದಾರೆ, ನಾಯಕತ್ವ ಇದೆ, ಅಲ್ಲೊಂದು ಹೊಸ ನಾಯಕತ್ವವನ್ನು ನೀವು MC ಸುಧಾಕರ್ ಕೊಡ್ಲಿಕ್ಕೆ ಮನಸ್ಸಿಲ್ವಾ? ಈ ಸಲ ಬೇರೆಯವ್ರಿಗೆ ಕೊಡ್ಬೋದಿತ್ತು. ಕರೆಕ್ಟ್. ಬಟ್ ನನಗನ್ಸುತ್ತೆ ಅನೇಕ ಬಾರಿ ಏನಾಗುತ್ತೆ, ನಾವು ಅಂತೀವಲ್ಲ ರಾಜಕಾರಣದಲ್ಲಿ, ಇವತ್ತು ಫಾದರ್ ಆದರೂ ಇರಬೇಕು, ಗಾಡ್ ಫಾದರ್ ಆದರೂ ಇರಬೇಕು, ಇಲ್ಲ ಭಯಂಕರ ನಶೀಬ್ ಇರಬೇಕು, ಭಯಂಕರ ನಶೀಬ್ ಇರಬೇಕು. ಹೌದು, ಹೌದು. ಆ ಮೂರೂ ಇಲ್ಲದೆ ಅಲ್ಲಿನ ಶಾಸಕರು ಆ ಕಾರಣದಿಂದ ಇಂಥ ಅಸಮಾಧಾನದ ಈಗ ಡಾಕ್ಟರ್ G. ಪರಮೇಶ್ವರ್ಗೆ ಹೊಣೆ ಅಂತೆ ಅಸಮಾಧಾನಿತ ಶಾಸಕರನ್ನ ಮಾತಾಡಿಸಿ ಅಂತ. ನಿಭಾಯಿಸಬಲ್ಲರ ಅದನ್ನ ಪರಮೇಶ್ವರ್? ಅದೇ ನೋಡಿ, ಇವತ್ತಿಲ್ಲ ನಾಳೆ ಸಮಾಧಾನ ಮಾಡುವಲ್ಲಿ ಕಾಂಗ್ರೆಸ್ ಪಕ್ಷ ಕೂಡ ಯಶ ಕಾಣುತ್ತೆ, ಪ್ರಶ್ನೆ ಅಲ್ಲಿಲ್ಲ. ಈಗ ಪ್ರಶ್ನೆ ಇರೋದೇನು ಗೊತ್ತಾ, ಇವತ್ತು ನೀವು ಕೋಲಾರಕ್ಕೆ ಹೋಗಿದ್ದೀರಿ, ಮಾಲೂರಿಗೆ ಹೋಗಿದ್ದೀರಿ, ಹೌದು, ಬೆಳಗ್ಗೆ ಮುನಿಯಪ್ಪನವ್ರನ್ನ ತೆಗಿಬೇಕಾ ಅನ್ನುವ ಚರ್ಚೆ ನಡೆದಿದೆ. ಈಗ ತೆಗೆದ್ರೆ ಮುಂದೇನು, ತೆಗೆದ್ರೆ ಅಲ್ಲಿ ನೀವು ಎಂಡ್ ಆಫ್ ದ ಡೇ ಮುನಿಯಪ್ಪನವ್ರನ್ನ ತೆಗೆದ್ರು ಮಗಳಿಗೆ ಕೊಡಬೇಕಾಗತ್ತೆ, ಅದು ಇನ್ನೊಂದಿಷ್ಟು ಸಿಟ್ಟಿಗೆ ಕಾರಣ ಆಗ್ಬೋದು. ಈಗ ಅಟ್ಲೀಸ್ಟ್ ಮುನಿಯಪ್ಪನವರ ಒಂದು ನಾಯಕತ್ವ ಇದೆ, ಸೀನಿಯಾರಿಟಿ ಇದೆ, ಈಗ ಮಗಳಿಗೆ ಕೊಟ್ಟುಬಿಟ್ರೆ ನಮ್ಮ ಸೀನಿಯಾರಿಟಿ ಹೋಯ್ತು ಅನ್ನುವ ಕಾರಣಕ್ಕೆ ಇನ್ನೊಂದಿಷ್ಟು ಜಗಳ ಆಗ್ಬೋದು. ಹೌದು, ಹೌದು. ಹೀಗಾಗಿ ಇದೊಂದು ವಿಚಿತ್ರ ಇದೆ. ನನಗನ್ಸೋದು ಪರಮೇಶ್ವರ್ಗಿಂತ ಅಂತಿಮವಾಗಿ DK ಶಿವಕುಮಾರ್ ಅವರೇ ಕುಳಿತು, ಪರಮೇಶ್ವರ್ ಯಾಕಂದರೆ ಅವರು ದಲಿತ ಬಲಗೈ ಇದ್ದಾರೆ, ಯಾರು ನಾರಾಯಣ ಸ್ವಾಮಿ ಅವರು. ಓಕೆ, ಓಕೆ. ಸೊ ನೀವು ಅವರನ್ನು ಸ್ವಲ್ಪ ಸಮಾಧಾನ ಮಾಡಿ ಅಂತಕ್ಕಂಥದ್ದು ಕೇಳಿ ಬರ್ತಾ ಇದೆ. ನಾಳೆ DK ಶಿವಕುಮಾರ್, ಯಾಕಂದರೆ ಚುನಾವಣೆ ಎದುರಿಸುವಾಗ ನಾಯಕತ್ವ DK ಶಿವಕುಮಾರ್ ಅವ್ರದ್ದೇ ಇರುತ್ತೆ. ಅವರು ಇದನ್ನೆಲ್ಲ ನಿಭಾಯಿಸ್ತಕ್ಕಂಥ ಅವಶ್ಯಕತೆ ಇದೆ. ಹೇಗೆ ನಿಭಾಯಿಸ್ತಾರೆ ಅಂತಕ್ಕಂಥದ್ದು ಪ್ರಶ್ನೆ. ಬಟ್ ನನಗನ್ಸುತ್ತೆ ಅಜಿತ್, DK ಶಿವಕುಮಾರ್ ಮುಖ್ಯಮಂತ್ರಿ ಆದಾಗ ಅವ್ರಿಗೊಂದೇನು ಹಿಡಿತ ಇದೆ ಅಲ್ವಾ, ಆ ಹಿಡಿತದಿಂದಾಗಿ ನಾವು ಇಂಥ ದೃಶ್ಯಗಳೆಲ್ಲ ನೋಡಲ್ಲ ಅಂತ ಅಂದ್ಕೊಂಡಿದ್ದೆ. ಹೌದು, ಹೌದು. ಬಟ್ ಅನೇಕ ಬಾರಿ ಏನಾಗುತ್ತೆ, ಸಕ್ಸಸ್ ಹ್ಯಾಸ್ ಮೆನಿ ಫ್ಯಾದರ್ಸ್, ಸೋಲು ನನ್. ಇವತ್ತೇನಾಗಿದೆ, ಎಲ್ಲರೂ ಅದರಲ್ಲಿ ಪಾಲುದಾರರು. ಇವರನ್ನು ಮಂತ್ರಿ ಮಾಡಿ ಅಂತ ಸಿದ್ದರಾಮಯ್ಯನವರು ಹೇಳ್ತಾರೆ, ಇವರನ್ನು ಮಂತ್ರಿ ಮಾಡಿ ಅಂತ ಖರ್ಗೆಯವರು ಹೇಳ್ತಾರೆ, KC ವೇಣುಗೋಪಾಲು ಹೇಳ್ತಾರೆ, ರಾಹುಲ್ ಗಾಂಧಿ ಒಂದು ಹೆಸರು ಹೇಳ್ತಾರೆ, ಸುರ್ಜೇವಾಲಾ ಒಂದು ಹೆಸರು ಹೇಳ್ತಾರೆ. ಬಟ್ ಅಂತಿಮವಾಗಿ ಅದನ್ನು ನಿಭಾಯಿಸಬೇಕಾದ ಹೊಣೆಗಾರಿಕೆ ಇರೋದು ಮುಖ್ಯಮಂತ್ರಿಗಳ ಮೇಲೆ. ಹೀಗಾಗಿ ಇಂಥ ದೃಶ್ಯಗಳು ನನಗನ್ಸುತ್ತೆ, DK ಶಿವಕುಮಾರ್ ಅವರೇನೊಂದು ಇಮೇಜನ್ನು ಮೊದಲು 1 ತಿಂಗಳು ಸ್ಥಾಪಿಸಿದ್ರು, ಆ ಇಮೇಜ್ಗೆ ಈ ದೃಶ್ಯಗಳು ಅನಪೇಕ್ಷಿತ. ಐ ಥಿಂಕ್ ಹಿ ಶುಡ್ ಕಂಟ್ರೋಲ್ ದ ಡ್ಯಾಮೇಜ್. ಅದನ್ನು ಡ್ಯಾಮೇಜ್ ಕಂಟ್ರೋಲ್ ಮಾಡುವ ಪ್ರಯತ್ನವನ್ನು ಅವರು ಈ ಸೆಷನ್ದಲ್ಲಿ ಇದು ಇನ್ನೊಂದಿಷ್ಟು ಮರುಕಳಿಸಿದ್ರೆ, ಹೌದು, ನಿಮಗೆ ಚುನಾವಣೆಗೆ ಹೋಗುವ ಏನೊಂದು ಇಮೇಜ್ ಇದೆ ಅದಕ್ಕೆ ನಿಶ್ಚಿತವಾಗಿ ಡೆಂಟ್ ಆಗತ್ತೆ. ಸೊ ಹಿ ಹ್ಯಾಸ್ ಟು ಫೈರ್ ಫೈಟ್ ಇಟ್ ಆಸ್ ಅರ್ಲಿ ಆಸ್ ಪಾಸಿಬಲ್. ಎಕ್ಸಾಕ್ಟ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.